ನಮ್ಮ ಜಿಲ್ಲಾಧ್ಯಕ್ಷರು ಮುಂಚೂಣಿಯಲ್ಲಿ ಈ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈ ವರದಿಯನ್ನು ಜಾರಿ ಮಾಡಬೇಕು. ಈ ವರದಿ ಜಾರಿ ಆಯ್ತಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ उद्योग सिक्तदा। This news is presented by दीनी व दुनियावी तालीम का बेहतर इदारा रजा पब्लिक स्कूल बागवान गली राव तालीम बीदर। जौहर ग्लोरियस स्कूल मैलूर, जहां हो चुका है आलिम कोर्स का भी आगाज। 10वीं पास या फेल तालिबा करवा सकती हैं अपना दाखिला। गुलिस्तान फ्लावर शॉप, जिसने बनाई है रंग बिरंगी सजावट से फूलों की दुनिया में एक छाप। शॉप नंबर 25 चीताखाना मेन रोड बीदर। ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕಂತ ಹೇಳಿ ಇವತ್ತೊಂದು ಶಾಂತಿಯುತವಾದ ಧರಣಿಯನ್ನು ಮಾಡ್ತಾ ಇದ್ರು. ಈ ಧರಣಿಯ ಉದ್ದೇಶ ಏನಂದ್ರೆ, ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಧಾರವಾಡ ಜಿಲ್ಲೆಯ ಶಿರಟ್ಟಿ ತಾಲೂಕಿನವರು, ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಸಂಸದರಾಗಿದ್ದರು. ಅವರನ್ನ ಒಂದು ಕಮಿಟಿ ಚೇರ್ಮನ್ ಆಗಿ ಮಾಡಿ ಅಲ್ಲಿ ಒಂದು ಯಾವ ತರ ನಮ್ಮ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡ್ಬೇಕಂತ ಹೇಳಿ ಒಂದು ಸಮಿತಿ ರಚನೆ ಮಾಡಿ, ಅವರು ಒಂದು ಸಮಿತಿ ಮಾಡಿದ್ಮೇಲೆ ಒಂದು ವರ್ಷದೊಳಗೆ 1984ರಲ್ಲಿ ಒಂದು ವರದಿಯನ್ನ ಸರ್ಕಾರ ಕೊಡ್ತಾರೆ, ಮಧ್ಯಂತರ ವರದಿಯನ್ನ ಕೊಡ್ತಾರೆ. ಆ ವರದಿ ಇನ್ನೂವರೆಗೂ ಕೇವಲ ಅಲ್ಪ ಸ್ವಲ್ಪ ಮಾತ್ರ ಜಾರಿಯಾಗಿದೆ, ಇನ್ನುಳಿದ ಭಾಗ ಜಾರಿಯಾಗಿಲ್ಲ. ಆವಾಗಿಂದ ಬಂದಂತ ಸರ್ಕಾರಗಳು ಈ ಸರೋಜಿನಿ ಮಹಿಷಿ ವರದಿ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈ ವರದಿಯನ್ನು ಜಾರಿ ಮಾಡಬೇಕು. ಈ ವರದಿ ಜಾರಿ ಆಯ್ತಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಉದ್ಯೋಗ ಸಿಗ್ತದ, ನಮ್ಮ ಮಕ್ಕಳು ಹೊರ ರಾಜ್ಯಗಳಿಗೆ ವಲಸೆ ಹೋಗೋದು ತಪ್ತದ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಈ ಕಡೆ ಗಮನ ಹರಿಸಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ. ಸೋಮನಾಥ್ ಮುದೋಳ್.